ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಭಿನ್ನ ರಾಶಿಗಳು ಅನ್ನುವಂಥ ಪಾಠದ ಅಭ್ಯಾಸ 2.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಇದರಲ್ಲಿ 3ನೇ ಪ್ರಶ್ನೆ ಹೇಗಿದೆ ನೋಡಿ. ಮೊದಲನೇದಾಗಿ ಪ್ರಶ್ನೆಯನ್ನು ಓದಿಕೊಳ್ಳೋಣ. ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ. ನೋಡಿ, ಮೊದಲನೇದಾಗಿ ಕೊಟ್ಟಂತ ಲೆಕ್ಕಗಳನ್ನ ಏನ್ ಮಾಡ್ಬೇಕಾಗಿದೆ, ಗುಣಿಸಬೇಕು. ಅದಾದ್ಮೇಲೆ ಅವುಗಳನ್ನ ಕನಿಷ್ಠ ರೂಪಕ್ಕೆ ಪರಿವರ್ತನೆ ಮಾಡಬೇಕು. ಅದಾದ್ಮೇಲೆ ಮಿಶ್ರ ಭಿನ್ನ ರಾಶಿಗೆ ಆ ಭಿನ್ನ ರಾಶಿಗಳನ್ನ ಪರಿವರ್ತನೆ ಮಾಡಬೇಕಾಗಿದೆ. ಹಾಗಾದ್ರೆ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ದಿವಸ ನಾವು ಈ 4 ಲೆಕ್ಕಗಳನ್ನ ಬಿಡಿಸೋಣ. ಈಗ 7ನೇ ಲೆಕ್ಕ 11 ಗುಣಿಸು 4 ಅಂಶ. ಹೌದಾ, ಅಂಶದಲ್ಲಿ ಯಾವ ಸಂಖ್ಯೆ ಇದಾವೆ? 11 ಮತ್ತು 4. 11 4 44. 11 4 44. ಛೇದದಲ್ಲಿ ಯಾವ ಸಂಖ್ಯೆ ಉಳಿತು? 7 ಉಳಿತು. ನೋಡಿ, ಇದೀಗ ಕನಿಷ್ಠ ರೂಪಕ್ಕೆ ಬಂದಿದೆ. ಹೌದಾ, ಹಾಗಾದ್ರೆ ಇದ್ರ ಕನಿಷ್ಠ ರೂಪ ಅಂದ್ರೆ ಇದೇ ಆಗಿದೆ. ಈಗ ನೆಕ್ಸ್ಟ್ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ. ಹಾಗಾದ್ರೆ ಇದು ಯಾವ ಭಿನ್ನ ರಾಶಿಯಲ್ಲಿದೆ ಅಂದ್ರೆ ವಿಷಮ ಭಿನ್ನ ರಾಶಿಯಲ್ಲಿದೆ. ಇದನ್ನ ಮಿಶ್ರ ಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡ್ಬೇಕಂದ್ರೆ ಈ ತರ ಅರ್ಥ, 44ನ್ನ 7ರಲ್ಲೇ ಭಾಗಿಸಬೇಕು. ಹೌದಾ, 44ನ್ನ 7ರಲ್ಲೇ ಭಾಗಿಸಬೇಕು. ಹಾಗಾದ್ರೆ ಮಿಶ್ರ ಭಿನ್ನ ರಾಶಿಯಲ್ಲಿ ಹೇಗೆ ಬರ್ಕೋತೀವಿ ಅಂದ್ರೆ ಛೇದದಲ್ಲಿರುವಂತಹ ಸಂಖ್ಯೆಯನ್ನು ಛೇದದಲ್ಲಿ ಬರ್ಕೊಂಡು, ಈಗ 7ರ ಮಗ್ಗಿಯಲ್ಲಿ 44 ಇದೆಯಾ? ಇಲ್ಲ, ಆದ್ರೆ 42 ಇದೆ. 7 ಆದ್ಲೆ 42. ಹೌದಾ, 7 ಆದ್ಲೆ ಎಷ್ಟಾಗ್ತಾ ಇದೆ? 42. ಹಾಗಾಗಿ ಎಷ್ಟು ಬಂತು? 7 ಆರ್ಲೆ. ಹೌದಾ, ಆಮೇಲೆ 44ರಲ್ಲಿ 42 ಕಳೆದಾಗ ಎಷ್ಟು ಬರ್ತಾ ಇದೆ? 44ರಲ್ಲಿ 42 ಕಳೆದಾಗ 2 ಉಳಿತಾ ಇದೆ. ಹಾಗಾದ್ರೆ 7 ಆರ್ಲೆ 42, 42ಕ್ಕೆ 2 ಖುಷಿದಾಗ 44 ಅಂತೇಳಿ ಈ ರೀತಿಯಾಗಿ ಮಿಶ್ರ ಭಿನ್ನ ರಾಶಿ ಇದ್ದದ್ದು ವಿಷಮ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಇದ್ದದನ್ನ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬಹುದು. ನೋಡಿ, ಈ ಲೆಕ್ಕವನ್ನ 2 ರೀತಿಯಲ್ಲಿ ನಾವು ಮಾಡಬಹುದು. ಯಾವ ರೀತಿಯಲ್ಲಿ ಅಂದ್ರೆ 20 ಗುಣಿಸು 4 ಅಂಶ. ಇಲ್ಲಿ ಅಂಶದಲ್ಲಿ 20 ಇದೆ, ಛೇದದಲ್ಲಿ 5 ಇದೆ. ಹಾಗಾದ್ರೆ 20ನ್ನ 5ರಲ್ಲೇ ಭಾಗಿಸಬಹುದು. ಹೌದಾ, ಮೊದಲೇ ಭಾಗಿಸಿ ಆಮೇಲೆ ಉತ್ತರವನ್ನು ಇಡಬಹುದು, ಅಥವಾ ಗುಣಾಕಾರ ಮಾಡಿ ಕೂಡ ನಾವು ಉತ್ತರವನ್ನ ಸರಳ ರೂಪಕ್ಕೆ ಬರ್ಕೋಬಹುದು. ಹಾಗಾಗಿ ನಮಗೆ ಈಜಿ ಆದಂತ ವಿಧಾನ ಯಾವ್ದಂದ್ರೆ 20ನ್ನ 5ರಲ್ಲೇ ಭಾಗಿಸಿ ಬಿಡುದು. ಇದು ಇಲ್ಲೇ ಕಟ್ತಾ ಹೋಗ್ತಾ ಇದೆ. 5 1 5 4 5 ಎಷ್ಟಲೇ 20, 5 4 20. ಇಲ್ಲೇನಿತ್ತು? 4 ಗುಣಿಸು 4. 4 ಗುಣಿಸು 4, 4 4 16. ಇದರ ಉತ್ತರ 16 ಅಂತೇಳಿ ಬರ್ತಾ ಇದೆ. ನೋಡಿ, 20 ಗುಣಿಸು 4 24 80 ಆಗ್ತಾ ಇದೆ. 80ನ್ನ 5ರಲ್ಲೇ ಭಾಗಿಸಿದಾಗ ಮತ್ತೆ ನಮ್ಮ ಉತ್ತರ ಏನ್ ಬರ್ತಾ ಇದೆ? 16 ಬರ್ತಾ ಇದೆ. ಅದನ್ನ ಇಲ್ಲೇ ಸಿಂಪಲ್ ಆಗಿ ಮಾಡಬಹುದು. ಇನ್ನು 9ನೇ ಲೆಕ್ಕ 13 ಗುಣಿಸು 1 ಅಂಶ. ಹಾಗಾಗಿ 13 ಅಂದ್ಲೆ 13. ಇಲ್ಲಿ ಛೇದದಲ್ಲಿ ಯಾವ ಸಂಖ್ಯೆ ಇದೆ? 3. ಇದರ ಅರ್ಥ 13ನ್ನ 3ರಲ್ಲೇ ಭಾಗಿಸ್ರಿ. 3ರ ಮಗ್ಗಿಯಲ್ಲಿ 13 ಇದೆಯಾ? ಇಲ್ಲ. ಹಾಗಾದ್ರೆ ಅದಕ್ಕಿಂತ ಕಡಿಮೆ ಸಂಖ್ಯೆ 12 ಇದೆ. 3 ಎಷ್ಟಲೇ? 3 4. 3 4 12. 13ರಲ್ಲಿ 12ನ್ನ ಕಳೆದಾಗ 1 ಉಳಿತು. ಹಾಗಾಗಿ ಇದ್ರ ಉತ್ತರ ಏನಾಗ್ತಾ ಇದೆ? 4.13 ಅಂಶ. ಅದಾದ ನಂತರ ಕೊನೆಯ ಲೆಕ್ಕ 10ನೇ ಲೆಕ್ಕ 15 ಗುಣಾಕಾರ 3 ಅಂಶ. 15 ಗುಣಾಕಾರ 3 ಅಂಶ ಇದೆ. ಇಲ್ಲಿಯೂ ಕೂಡ ನೋಡಿ, ಅಂಶದಲ್ಲಿ 15 ಇದೆ, ಛೇದದಲ್ಲಿ 5 ಇದೆ. ಈ ರೀತಿ ಇದ್ದಾಗ 15ನ್ನ 5ರಲ್ಲೇ ಭಾಗಾಕಾರ ಮಾಡಬಹುದು. 5 1 5 3. ಇದನ್ನ ಇಲ್ಲೇ ಸಿಂಪಲ್ ಆಗಿ ಲೆಕ್ಕ ಮಾಡ್ಕೋಬಹುದು. ಈಗ 3 ಗುಣಿಸು 3. ಹಾಗಾಗಿ 3 3 ಎಷ್ಟಾಯ್ತು? 9 ಆಯ್ತು. ಇನ್ನ ಛೇದದಲ್ಲಿ ಏನ್ ಬರ್ತಾ ಇದೆ ಅಂದ್ರೆ 1 ಬರ್ತಾ ಇದೆ. 1ನ್ನ ಬರ್ದ್ರು ಅಷ್ಟೇ, ಬರ್ಲಿಕ್ಕೂ ಅಷ್ಟೇ ನಡೀತಾ ಇದೆ. ಹಾಗಾಗಿ ಇದ್ರ ಉತ್ತರ ಏನ್ ಬಂತು? 9 ಅಂತೇಳಿ ಬರ್ತಾ ಇದೆ. ಹಾಗಾಗಿ 7ನೇ ಲೆಕ್ಕದ ಉತ್ತರ 6.2 ಅಂಶ.
8ನೇ ಲೆಕ್ಕದ ಉತ್ತರ 16, 9ನೇ ಲೆಕ್ಕದ ಉತ್ತರ 4 × 4 = 3, 10ನೇ ಲೆಕ್ಕದ ಉತ್ತರ 9. ಈ ರೀತಿಯಾಗಿ ಈ ಲೆಕ್ಕಗಳ ಉತ್ತರಗಳನ್ನ ಕಂಡುಹಿಡಿದಿದ್ದೇವೆ. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಈ 3ನೇ ಪ್ರಶ್ನೆಯ 1, 2, 3, 4, 5, 6 ಲೆಕ್ಕಗಳನ್ನ ನಾವು ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಇರಿ. ಥ್ಯಾಂಕ್ ಯು.